ಜನವರಿ 2ರಂದು ಫಿನಾಲೆಯ ಟಿಕೆಟ್ಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಾರ್ ಟಾಸ್ಕ್ ನಡೆಸಲಾಯಿತು. ಈ ಟಾಸ್ಕ್ನ ಸಮಯದಲ್ಲಿ ಕಮರುದ್ದೀನ್ ಮತ್ತು ವಿಜಯ್ ಪಾರ್ವತಿ ಸಾಂಡ್ರಾಳನ್ನು ಕಾರಿನಿಂದ ಬಲವಂತವಾಗಿ ಹೊರಗಡೆ ತಳ್ಳಿದರು. ಇತರ ಸ್ಪರ್ಧಿಗಳು ಹಲ್ಲೆ ಮಾಡಬೇಡಿ ಎಂದು ಕೂಗಾಡಿದರೂ ಇಬ್ಬರೂ ಅದನ್ನು ಲೆಕ್ಕಿಸಲಿಲ್ಲ. ಇದರಿಂದ ವಿವಾದವಾಯಿತು. ತಮಿಳಿನ ಬಿಗ್ ಬಾಸ್ ಸೀಸನ್ 9 ಸಾಕಷ್ಟು ಚರ್ಚೆ ಆಗುತ್ತಿದೆ. ಜನಪ್ರಿಯ ನಾಯಕ ವಿಜಯ್ ಸೇತುಪತಿ ಈ ಶೋ ನಡೆಸಿಕೊಡುತ್ತಿದ್ದಾರೆ. ಅವರು ಪಾರ್ವತಿ ಮತ್ತು ಕಮರುದ್ದೀನ್ ಹೆಸರಿನ ಇಬ್ಬರು ಸ್ಪರ್ಧಿಗಳಿಗೆ ರೆಡ್ ಕಾರ್ಡ್ ತೋರಿಸಿದ್ದಾರೆ. ಆರಂಭದಿಂದಲೂ ಇಬ್ಬರ ನಡವಳಿಕೆ ಮತ್ತು ಶೈಲಿ ಸರಿಯಾಗಿಲ್ಲ ಎಂಬ ಟೀಕೆ ಇದ್ದು, ವಿಜಯ್ ಸೇತುಪತಿ ಇಲ್ಲಿಯವರೆಗೂ ಇವರಿಬ್ಬರಿಗೆ ಅನೇಕ ಬಾರಿ ಎಚ್ಚರಿಕೆಯನ್ನು ಸಹ ನೀಡಿದ್ದರು. ಆದರೆ ಇವರಿಬ್ಬರಲ್ಲಿ ಯಾವುದೇ ಬದಲಾವಣೆಯೂ ಆಗಿರಲಿಲ್ಲ. ಈಗ ಇವರಿಬ್ಬರೂ ಎಲಿಮಿನೇಟ್ ಆಗಿದ್ದಾರೆ. ಜನವರಿ 2ರಂದು ಫಿನಾಲೆಯ ಟಿಕೆಟ್ಗಾಗಿ ಮನೆಯಲ್ಲಿ ಕಾರ್ ಟಾಸ್ಕ್ ನೀಡಲಾಯಿತು. ಈ ಟಾಸ್ಕ್ ಸಮಯದಲ್ಲಿ ಕಮರುದ್ದೀನ್ ಮತ್ತು ವಿಜಯ್ ಪಾರ್ವತಿ ಮತ್ತೊಬ್ಬ ಸ್ಪರ್ಧಿ ಸಾಂಡ್ರಾಳನ್ನು ಕಾರಿನಿಂದ ಬಲವಂತವಾಗಿ ಹೊರಗೆ ತಳ್ಳಿದ್ದರು. ಇತರ ಸ್ಪರ್ಧಿಗಳಿಗೆ ಹಲ್ಲೆ ಮಾಡಬೇಡಿ ಎಂದು ಕೂಗಿದರೂ ಇವರಿಬ್ಬರೂ ಲೆಕ್ಕಿಸಲಿಲ್ಲ. ಅವರು ಅವಳನ್ನು ತಮ್ಮ ಕಾಲಿನಿಂದ ಒದ್ದು ಮತ್ತು ಹೊಡೆದು ಹೊರಗಡೆ ತಳ್ಳಲು ಪ್ರಯತ್ನಿಸಿದರು. ಪರಿಣಾಮವಾಗಿ ಅವಳು ಕಾರಿನಿಂದ ಕೆಳಗೆ ಬಿದ್ದು ತಲೆಗೆ ತೀವ್ರ ಗಾಯವಾಯಿತು. ಸಾಂಡ್ರಾ ಕಾರಿನಿಂದ ಬಿದ್ದಾಗ ವಿಕ್ರಮ್, ಶಬರಿನಾಥನ್ ಮತ್ತು ಗಾನ ವಿನೋದ್ ಪ್ರಥಮ ಚಿಕಿತ್ಸೆ ನೀಡಲು ತಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿದರು. ಆದರೆ ಅವರು ಚೇತರಿಸಿಕೊಳ್ಳಲಿಲ್ಲ. ತಕ್ಷಣ ಮನೆಗೆ ಆಗಮಿಸಿದ ವೈದ್ಯರ ತಂಡವು ಸಾಂಡ್ರಾಗೆ ಅಗತ್ಯ ಚಿಕಿತ್ಸೆ ನೀಡಿತು. ಪರಿಣಾಮವಾಗಿ ಅವರು ಚೇತರಿಸಿಕೊಂಡರು. ಸಹಾಯ ಮಾಡಲು ಧಾವಿಸಿದ ಮೂವರಿಗೆ ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ಹಂಚಿಕೊಂಡು ಜನರು ಕೋಪ ಹೊರಹಾಕುತ್ತಿದ್ದಾರೆ. ಈ ಇಬ್ಬರಿಂದಲೇ ಇತರ ಸ್ಪರ್ಧಿಗಳಿಗೆ ಜೀವಾಪಾಯವಾಗುತ್ತಿದೆ ಎಂದು ಅನೇಕರು ಹೇಳುತ್ತಿದ್ದಾರೆ. ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಜನರು ಒತ್ತಾಯಿಸುತ್ತಿದ್ದಾರೆ. ನಿರೂಪಕ ವಿಜಯ್ ಸೇತುಪತಿ ಇವರಿಬ್ಬರ ಮೇಲೆ ಕೋಪಗೊಂಡಿದ್ದಾರೆ. ಕಾರ್ ಟಾಸ್ಕ್ನಲ್ಲಿ ಅನುಚಿತವಾಗಿ ವರ್ತಿಸಿದ ಕಮರುದ್ದೀನ್ ಮತ್ತು ಪಾರ್ವತಿ ಇವರಿಬ್ಬರಿಗೂ ರೆಡ್ ಕಾರ್ಡ್ ನೀಡಿದ್ದಾರೆ. ಅಲ್ಲಿದ್ದ ಪ್ರೇಕ್ಷಕರು ಇದನ್ನು ಕಂಡು ಸಂತೋಷದಿಂದ ಕುಣಿದು ಕುಪ್ಪಳಿಸಿ ಅವರನ್ನು ಟೀಕಿಸಿದ್ದಾರೆ.